ಬಾನುಲಿ ಬೇಸಾಯ, ದಣಿವರಿಯದ ಕೃಷಿಗೆ ನಮ್ಮ ಸಹಾಯ. ರೈತ ಬಾಂಧವರಿಗೆಲ್ಲ ಬಾನುಲಿ ಬೇಸಾಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ರೈತ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ರೈತನ ಬಳಿ ಇರುವಂತಹ ಅವನ ಸ್ನೇಹಿತರಾದ ಎತ್ತುಗಳು. ಕವಿಯೊಬ್ಬರು ಹೇಳ್ತಾರೆ, ಇವನೇ ನೋಡು ಅನ್ನದಾತ, ಹೊಲದಿ ದುಡಿದೆ ದುಡಿವನು, ನಾಡ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆವನು. ಮಳೆಯ ಗುಡುಗು ಚಳಿಯ ನಡುಗು ಬಿಸಿಲ ಬೇಗೆ ಸಹಿಸುತ್ತ, ಬೆವರು ಸುರಿಸಿ ಕಷ್ಟ ಸಹಿಸಿ ಒಂದೇ ಸಮನೆ ದುಡಿಯುತ್ತ, ಎತ್ತು ಎರಡು ಅವನ ಜೋಡು ಕೂಡಿ ದುಡಿವ ಗೆಳೆಯರು, ಹಿಗ್ಗು ಕುಗ್ಗು ಏನೇ ಇರಲಿ ಹೊಂದಿಕೊಂಡು ನಡೆವರು ಅಂತ. ಈ ರೀತಿ ಎತ್ತು ಹಾಗೂ ರೈತನ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆ. ಕರು ಹುಟ್ಟಿದ ತಕ್ಷಣ ಯಾವ ರೀತಿ ಅದನ್ನು ಪಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು ಅನ್ನೋದನ್ನು ಈಗ ನಮಗಾಗಿ ತಿಳಿಸಿಕೊಡಲಿದ್ದಾರೆ ಪಶುವೈದ್ಯರಾದ ಡಾಕ್ಟರ್ ರಾಘವ ಅವರು. ಒಂದು ಉತ್ತಮ ಹೋರಿಕರುವನ್ನ ಹೇಗೆ ಪಡೆಯೋದು? ಹೌದು, ಉತ್ತಮ ಹೋರಿಕರು ಪಡಿಬೇಕಾದ್ರೆ ಹೋರಿಕರುನೇ ಆಗೋವಂತ ಇಂಜೆಕ್ಷನ್ ಆಗಲಿ, ಹೋರಿ ಬಿಡಿಸೋದಾಗ್ಲಿ ಯಾವುದೇ ತರದ ಇನ್ನೂ ವೈಜ್ಞಾನಿಕವಾಗಿ ಸಂಶೋಧನೆ ಆಗಿಲ್ಲ. ಹುಟ್ಟೋ ಕರುವಿನಲ್ಲಿ ಹೋರಿಕರು ಬಂದ್ರೆ ಏನ್ ಮಾಡೋದು ಅಂತ ಈಗ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಯಾವುದೇ ತಳಿಯನ್ನು ಆಯ್ಕೆ ಮಾಡ್ಕೋಬಹುದು. ಈಗ ಒಬ್ಬ ರೈತ ಅಮೃತ್ ಮಹಲ್ ತಳಿ ಸಾಕ್ಬೇಕು ಅನ್ಸ್ಬೋದು, ಇನ್ನೊಬ್ಬ ರೈತನಿಗೆ ಹಳ್ಳಿಕಾರ್ ತಳಿ ಸಾಕ್ಬೋದು ಅನ್ಸ್ಬೋದು. ಆ ತರ ಒಂದು ತಳಿಯನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ಅವನು ಆ ತಳಿಯ ಆಂತರಿಕ ಸಾಮರ್ಥ್ಯ ಅಂತೀವಿ, ಅಂದ್ರೆ ನಾವು ಇನ್ಬಿಲ್ಟ್ ಕೆಪಾಸಿಟಿ ಅಂತೀವಿ. ಅದೇ ತರ ಒಂದು ಆನುವಂಶಿಕ ಗುಣಗಳು, ಅದರ ವಂಶವಾಹಿನಿಯಲ್ಲಿ ಬರುವಂತ ಗುಣಗಳನ್ನ ಸಮರ್ಪಕವಾಗಿ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಒಂದು ಒಳ್ಳೆ ತಾಯಿಯನ್ನ ಆಯ್ಕೆ ಮಾಡಬೇಕಾಗುತ್ತೆ. ಅಂದ್ರೆ ಒಂದು ಒಳ್ಳೆ ಹಸು, ಆ ತಳಿಗೆ ಸಂಬಂಧಪಟ್ಟ ಒಂದು ಒಳ್ಳೆ ಹಸುನ ಆಯ್ಕೆ ಮಾಡಬೇಕಾಗುತ್ತೆ. ಎಲ್ಲ ಆಯ್ಕೆ ಮಾಡ್ಕೊಳ್ಳೋದು ಏನು ಅಂಗಡಿ ಸಿಕ್ಕುತ್ತಾ? ಹಾಗೆ ಸಿಗೋದಿಲ್ಲ ಈ ಎತ್ತುಗಳು ಅಥವಾ ಹಸುಗಳು. ನಾವು ಇದರಲ್ಲಿ ಎಲ್ಲಿ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಹಳ್ಳಿಯವರು ಹೇಳ್ತಾರೆ ಹಳ್ಳಿ ಮೇಲೆ ಹುಡುಕ್ಬೇಕು ಅಂತ. ಇದು ಸ್ವಾಭಾವಿಕ ಸಾಕಲ್ಪಡುವ ಸ್ಥಳಗಳಲ್ಲಿ ಇವರು ಹಳ್ಳಿ ಮೇಲೆ ಹುಡುಕೊಂಡು ಹೋಗ್ಬೇಕು. ಒಂದು ತಳಿಯ ಒಂದು ಉತ್ತಮ ಹಸುವನ್ನ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ತಕ್ಕ ಹೋರಿಯ ಆಯ್ಕೆಯನ್ನು ಮಾಡ್ಕೋಬೇಕು. ಅದೇ ತಳಿಯ ಹೋರಿಯ ಆಯ್ಕೆ. ಕೃತಕ ಗರ್ಭಧಾರಣೆ ಅಂದ್ರೆ ಕೃತಕವಾಗಿ ಗರ್ಭಧಾರಣೆ ಮಾಡುವಂಥದ್ದು. ಯಾವ ತಳಿ ಬೇಕಾದ್ರೂ ಅದರಲ್ಲಿ ನಾವು ಉಪಯೋಗಿಸ್ಬೋದು. ಈ ನಿಟ್ಟಿನಲ್ಲಿ ನಮ್ಮ ಹತ್ರ ಅಂದ್ರೆ ಈ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಆಯಾ ಪ್ರದೇಶಕ್ಕೆ ತಕ್ಕ ಹಾಗೆ, ಇವಾಗ ಉತ್ತರ ಕರ್ನಾಟಕದಲ್ಲಿ ದೇವಣಿ ಕಿಲಾರ ತಳಿಯ ವೀರ್ಯ ನಳಿಕೆಗಳು ಇಡ್ತಾರೆ. ದಕ್ಷಿಣ ಕರ್ನಾಟಕದಲ್ಲಿ ಅಮೃತ್ ಮಹಲ್ ಮತ್ತೆ ಹಳ್ಳಿಕಾರ್ ವೀರ್ಯದ ನಳಿಕೆಗಳನ್ನ ಇಡ್ತಾರೆ. ಇಂಥದನ್ನು ಕೃತಕ ಗರ್ಭಧಾರಣೆ ಮಾಡಿ ಒಂದು ಒಳ್ಳೆ ಕರು ತಗೊಳ್ಬಹುದು. ಕೃತಕ ಗರ್ಭಧಾರಣೆ ಸೌಲಭ್ಯ ಇಲ್ಲ, ಅವತ್ತು ಹೋದಾಗ ಅವನು ಅಲ್ಲಿ ಆ ತಳಿಯ ವೀರ್ಯ ನಳಿಕೆ ಲಭ್ಯ ಇರಲಿಲ್ಲ ಅಂದ್ರೆ ಆ ಪ್ರದೇಶದಲ್ಲಿ ಸಾಕಲ್ಪಡೋ ಯಾವ್ದಾದ್ರು ಅದೇ ತಳಿಯ ಹೋರಿಯ ಮುಖಾಂತರ ಒಂದು ಸ್ವಾಭಾವಿಕವಾಗಿ ಗರ್ಭಧಾರಣೆ ಸಹ ಮಾಡ್ಬೋದು. ಈ ಒಂದು ಹಂತದಲ್ಲಿ ರೈತ ಬಹಳ ಎಚ್ಚರಿಕೆಯನ್ನು ಇರಬೇಕು. ಯಾಕೆಂದ್ರೆ ನಾವು ಹೇಳ್ತೀವಿ ಒಳ ಸಂವರ್ಧನೆ ಆಗಬಾರ್ದು ಅಂತ, ಅಂದ್ರೆ ಇನ್ ಬ್ರೀಡಿಂಗ್ ಆಗಬಾರ್ದು. ಯಾವುದು ಅಪ್ಪನೇ ತಿರ್ಗಾ ಪುನಃ ಅದರ ಮಗಳಾಗೆ ಪ್ರಯೋಗ ಆಗಬಾರದು. ಹಾಗಾಗಿ ನಾವು ಈ ಹೋರಿ ಸಾಕೋರ್ಗೂ ನಾವು ಒಂದು ಓರಿಯೆಂಟೇಷನ್ ಕೊಡ್ತೀವಿ, ಅಂದ್ರೆ ಜಾಗೃತ ಮನೋಭಾವವನ್ನು ಮೂಡಿಸ್ತೀವಿ. ಎಲ್ಲೂ ಒಂದೇ ಜಾಗದಲ್ಲಿ 5 ವರ್ಷದ ಮೇಲೆ ಇಡಬೇಡಪ್ಪ, ಮಾರ್ಬಿಡು ಅಂತ. ಯಾಕೆ ಅಂದ್ರೆ ಇದೇ ಉದ್ದೇಶಕ್ಕೆ, ಅಂದ್ರೆ ಅದರಿಂದ ಹುಟ್ಟಿರುವಂತ ಹೆಣ್ಣು ಕರುಗೆ ಅದೇ ತಿರ್ಗಾ ವೀರ್ಯ ಪ್ರಯೋಗ ಆಗಬಾರದು. ಇದೇ ನಿಟ್ಟಿನಲ್ಲಿ ನಾವು ಬುಲ್ ನಂಬರ್ಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಹೋರಿಯ ಸಂಖ್ಯೆಗಳನ್ನ ನಾವು ಬರೆದು ಕೊಡ್ತೀವಿ. ಅದನ್ನ ಸ್ವಲ್ಪ ಜೋಪಾನವಾಗಿ ಇಟ್ಕೊಂಡಿರ್ಬೇಕು ನಮ್ಮ ರೈತ. ನೆಕ್ಸ್ಟ್ ಅಂದ್ರೆ ಆ ಹಸುವಿನಿಂದ ಹುಟ್ಟಿದ ಹೆಣ್ಣುಗರುಗೆ ಇದೇ ಹೋರಿಯ ವೀರ್ಯ ನಳಿಕೆಯನ್ನ ಪ್ರಯೋಗ ಮಾಡಿಸಬಾರದು. ಇದೊಂದು ಸ್ವಲ್ಪ ಬಹಳ ಎಚ್ಚರಿಕೆ ವಹಿಸಬೇಕು ಮುಂದೆ ಹೆಚ್ಚಾಗಿ ಚೆನ್ನಾಗಿ ಬೆಳೆಸಬೇಕಾದ್ರೆ. ಸಾಮಾನ್ಯವಾಗಿ ಹುಟ್ಟಿದ ತಕ್ಷಣ ಕರುನ ರೈತ ಮೊದಲು ಮಾಡೋ ಕೆಲಸ ಬಾಳ ಆಯ್ತು ನೋಡೋದು. ಮಿಶ್ರ ತಳಿಯಾಗಿ ಹೆಣ್ಕರು ಆಗ್ಬಿಟ್ರೆ ಬಹಳ ಖುಷಿ, ಗಂಡು ಮುದೇವಿ ಅಂತ ತಳ್ತಾನೆ ಒಂದು ಮೂಲೆಗೆ. ಅದೇ ತರ ಒಂದು ನಾಡ್ ಹಸುನ ಅವನು ಕಟ್ಕೊಂಡು ಬಾಲ ಎತ್ತು ನೋಡಿದ ತಕ್ಷಣ ಗಂಡು ಅಂತ ಗೊತ್ತಾಗ್ಬಿಟ್ರೆ ಅವನಷ್ಟು ಖುಷಿ ಪಡುವಂತ ರೈತ ಏನಿಲ್ಲ. ಯಾಕಂದ್ರೆ ಒಂದು ಮಿಶ್ರ ತಳಿ ಹೆಣ್ಣು ಕರುಗಿರುವಂತ ಬೆಲೆಗಿಂತ ಹೆಚ್ಚು ಇವತ್ತು ಒಂದು ನಾಡ್ ಹಸುವಿನ ಹೋರಿಕರುಗೆ ಇದೆ. ಯಾಕಂದ್ರೆ ಇವತ್ತು ಎತ್ತುಗಳು ಸಿಗೋದೇ ಬಹಳ ದುರ್ಲಭ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಫಸ್ಟ್ ಅವನು ಗಂಡು ಅಂದ ತಕ್ಷಣ ಅವನಲ್ಲಾಗಲೇ ಕನಸುಗಳನ್ನ ಕಾಣಕ್ಕೆ ಪ್ರಾರಂಭ ಮಾಡ್ತಾನೆ. ಆದ್ರೆ ಅವನು ಮೊದಲು ಮಾಡಬೇಕಾಗಿದ್ದು, ಬಾಲ ಎತ್ತದ ನಂತರ ನೆಕ್ಸ್ಟ್ ಮಾಡಬೇಕಾಗಿದ್ದು ಗಿಣ್ಣು ಹಾಲನ್ನ ಸಾಕಷ್ಟು ಕುಡಿಸ್ಬೇಕು. ಇದ್ರ ಬಗ್ಗೆ ನಾವು ಹೇಳಿದೀವಿ ಆಗ್ಲಿ. ಮತ್ತೆ ಅದು ಸ್ವಲ್ಪ ಎದ್ದು ನಿಂತ್ಕೊಂಡು ತಪಸಾಡೋದು ಅಂತಾರಲ್ಲ, ಎದ್ದು ನಿಂತ್ಕೊಂಡು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡ ತಕ್ಷಣ ಹೊಕ್ಕಳ ಹತ್ರ ಏನಾದರೂ ಊತ ಇದೆಯಾ ಅಂತ ನೋಡಬೇಕು, ಮಲದ್ವಾರ ಏನೋ ಓಪನ್ ಇದೆಯಾ ಮುಚ್ಚೋಗಿದೆಯಾ ಅಂತ ನೋಡಬೇಕು, ಮುಖದ ಲಕ್ಷಣಗಳನ್ನು ನೋಡಬೇಕು. ಕರುವಿನ ಮುಖದ ಲಕ್ಷಣನೇ ಬಹಳ ಮುಖ್ಯ. ಯಾಕಂದ್ರೆ ಮುಂದೆ ಎತ್ತಾಗಿ ರೂಪಿಸ್ಕೊಳ್ಬೇಕಾದ್ರೆ. ಮತ್ತೆ ಬಾಲ ನೋಡ್ಬೇಕು. ಬಾಲ ಕೆಲವು ಸತಿ ಕಿಂಕಡ್ ಅಂತೀವಿ, ಅಂದ್ರೆ ಸೊಟ್ಟ ಬಾಲ ಇರುತ್ತೆ. ಮತ್ತೆ ಗೊರಸುಗಳು ಅಚ್ಚುಕಟ್ಟಾಗಿ ಇರಬೇಕು. ಕಾಲುಗಳು ಬಾಗಿದ ರೀತಿಯಲ್ಲಿ ಇರಬಾರ್ದು, ನಕ್ಲಿಂಗ್ ಅಂತೀವಿ. ಮುಂದಿನ ಕಾಲುಗಳು ಬಗ್ಗು ಬಿಡುತ್ತವೆ, ಹಿಂದಿನ ಕಾಲುಗಳು ಕತ್ತರಿ ಹೊಡೆಯೋದು ಅಂತಾರೆ ರೈತರು. ಈ ತರ ಏನಾದ್ರೂ ಹುಟ್ಟದಾಗ್ಲೇ ಇದ್ರೆ ಅಂಥವನ್ನ
ಹೋರಿಕರನ್ನ ಒಂದು ಅತ್ಯುತ್ತಮ ಎತ್ತಾಗಿ ರೂಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ನೋಡಿ ನಾವು ಸರಿಯಾಗಿ ಅದು ಎಲ್ಲ ಅಚ್ಚುಕಟ್ಟಾಗಿದೆ ಅಂತ ಅಂದಮೇಲೆ ನಾವು ಏನ್ ಮಾಡೋದು ಅಂತಂದ್ರೆ ಗೊರಸುಗಳನ್ನ ಒಂದು ಹರಿತವಾದ ಚಾಕುವಿಂದ ಹಳದಿ ಬಣ್ಣದ ಭಾಗವನ್ನು ಮಾತ್ರ ಕತ್ತರಿಸಬೇಕು. ಯಾಕೆ? 2 ಕಾರಣ ಇದೆ ಇದಕ್ಕೆ. ಒಂದು, ಗೊರಸಿಗೆ ಒಂದು ಉತ್ತಮವಾದ ಒಂದು ಆಕಾರ ಕೊಡುವಂಥದ್ದು, ಮತ್ತೆ ಆ ಹಳದಿ ಭಾಗ ಇದೆಯಲ್ಲ ಒಳ್ಳೆ ಬೆಣ್ಣೆ ಇದ್ದಂಗೆ ಇರುತ್ತೆ. ಆ ಬೆಣ್ಣೆ ತಿನ್ನಕ್ಕೆ ರಾತ್ರಿ ಹೊತ್ತು ಹೆಗಣ ಬರೋದು ಸಾಮಾನ್ಯ. ಈ ಹೆಗಣ ಬಂದಾಗ ಬರೀ ಬೆಣ್ಣೆನೇ ತಿನ್ನಲ್ಲ, ಜೊತೆಗೆ ಅದರ ಒಳಗಿನ ಗೊರಸುನು ಸಹ ತಿಂದುಬಿಟ್ಟು ಬಹಳ ಸಮಸ್ಯೆಗಳಾಗತ್ತೆ. ಈ 2 ಕಾರಣಗಳಿಂದ ನಾವು ಆ ಹಳದಿ ಭಾಗವನ್ನ ಚಿಟ್ಕೊಳಬು ಅಂತಾರೆ, ಅದನ್ನ ಸುತ್ತ ನಿಧಾನವಾಗಿ ಚಾಕುನಲ್ಲಿ ಅದನ್ನ ಹೆರಿಬೇಕು. ಸಾಕಷ್ಟು ಹಾಲನ್ನ ಕೊಡಬೇಕು. ಮತ್ತೆ ಇದರಲ್ಲಿ ಒಂದು ಪ್ರಮುಖ ವ್ಯತ್ಯಾಸ ಏನಂದ್ರೆ, ನಮ್ಮ ನಾಡ ಕರುಗಳನ್ನ ಹೋರಿಕರನ್ನ ಎತ್ತಾಗಿ ರೂಪಿಸ್ಬೇಕಂದ್ರೆ ಇದಕ್ಕೆ ಸಾಕಷ್ಟು ವ್ಯಾಯಾಮ ಬೇಕು, ಮತ್ತೆ ಮಾಲಿಶ್ ಬೇಕು. ವ್ಯಾಯಾಮ ಯಾಕೆ ಬೇಕು ಅಂದ್ರೆ, ಮುಂದೆ ಜಗಜಟ್ಟಿಯಾಗಿ ರೈತನನ್ನ ಅವರು ಬೆನ್ನೆಲುಬಾಗಿ ತಾವು ಹೇಳಿದಂಗೆ ನಿಂತ್ಕೋಬೇಕು. ವ್ಯಾಯಾಮ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಅದನ್ನ ಸಾಕಷ್ಟು ಓಡಾಡಿಸ್ಬೇಕು. ಮೊದಲೇ ಕುಣಿತಾ ಇರತ್ತೀವಿ, ಅದಕ್ಕೆ ಆಸ್ಪದ ಕೊಡಬೇಕು. ಕಟ್ ಹಾಕ್ಬಿಡೋದು, ಸಾಮಾನ್ಯವಾಗಿ ಹೆಣ್ಣುಗರು ಅಂದ್ರೆ ಕಟ್ ಹಾಕಿರ್ತಾರೆ, ಹಾಲು ಕರೆಯುವಾಗ ಸರ ಬಿಡಕ್ಕೆ ಇಟ್ಕೋತಾರೆ, ತಿರ್ಗಾ ಕಟ್ ಹಾಕ್ತಾರೆ. ಆದ್ರೆ ಈ ಹೋರಿಕರುಗಳನ್ನ ಚೆನ್ನಾಗಿ ಆಟ ಆಡೋದಕ್ಕೆ ಬಿಡಬೇಕು. ಸಮಯ ಸಿಕ್ಕಾಗೆಲ್ಲ ಮೈ ಸವರಿ ಒಂದು ಮಾಲಿಶ್ ಮಾಡೋ ಅಂತ ತರ ಮಾಡ್ತಾ ಇರಬೇಕು. 1 ತಿಂಗಳು ಆದ್ಮೇಲೆ ಕೆಲವರು ಭುಜನ ಆಕಾರ ಕೊಡ್ತಾರೆ, ಅದರ ಮೇಲೆ ಒಂದು ಸಣ್ಣ ಒಂದು ದಪ್ಪವಾದ ಒಂದು ಟರ್ಕಿ ಟವಲ್ ಹಾಕಿ ನಿಧಾನವಾಗಿ ಎಳೆಯಕ್ಕೆ ಶುರು ಮಾಡ್ತಾರೆ. ಈಗ ನಮಗೆ ಜ್ಞಾಪಕ ಇದೆ, ನಮ್ಮ ಮಕ್ಕಳಿಗೂ ನಮ್ಮ ಅಜ್ಜಿಯವರೆಲ್ಲ ಮಾಡೋರು ಏನಂದ್ರೆ, ಎಣ್ಣೆ ಹಚ್ಚುವಾಗ ಮೂಗು ಸೊಟ್ಟ ಇದ್ರೆ ಅಥವಾ ದಪ್ಪ ಇದ್ರೆ ಅದು ಏನೋ ಬಹಳ ನೆಟ್ಟಗೆ ಮಾಡ್ಬಿಡ್ತೀನಿ ಅಂತ ನೀವು ಆ ತರ ರೈತನು ಅದನ್ನ ಒಂದು ಮಾಲಿಶ್ ಮಾಡುವಂಥದ್ದಾಗ್ಲಿ ಮಾಡ್ತಾ ಭುಜಗಳನ್ನ ಎತ್ತುವಂಥದ್ದು. ಮತ್ತೆ ಬಾಲನೂ ಅಷ್ಟೇ, ಸಾಧ್ಯವಾದಷ್ಟು ಕೆಳಮುಖವಾಗಿ ನೀವುತ್ತಾರೆ, ಅಂದ್ರೆ ಒಂಥರ ಮಾಲಿಶ್ ಮಾಡೋ ತರ ಮಾಡ್ತಾರೆ. ಹೋರಿಗರುಗಳಿಗೆ ಇನ್ನೊಂದು ಮಾಡಬೇಕಾಗಿದ್ದು, ಅದಕ್ಕೆ ಹೆಸರಿಡಬೇಕು. ಹೆಸರಿಟ್ಟು ಮಾತಾಡಿಸ್ತಾ ಅದ್ರ ಜೊತೆ ಒಡನಾಟನ ಅವನು ಡ್ರೈವರ್ ಯಾರು ಚಾಲಕ ಮಾಡ್ತಾನೆ ಅಥವಾ ಸಾಕು ಅವನು ಬೆಳೆಸ್ಕೋಬೇಕು. ಹಾಲು ಸಾಕಷ್ಟು ಕುಡಿತಾ ಇದೆ, 10% ಅಂತ ಹೇಳಿದೀವಿ ಈಗಾಗಲೇ ನಾವು. 1-1.5 ತಿಂಗಳಾದ ತಕ್ಷಣ ಒಂದು ಎಳಸಾದ ಗರಿಕೆ ಹುಲ್ಲುಗಳನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಇದು ಹೇಳಿ ಕೇಳಿ ಮೆಲ್ಕ್ ಹಾಕುವಂತ ಪ್ರಾಣಿ. ಒಳಗಡೆ ಜಠರ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು, ಹುಲ್ಲು ಮೇವು ಚೆನ್ನಾಗಿ ಅರಗಿಸ್ಕೋಬೇಕು ಅಂದ್ರೆ ಈಗ್ಲಿಂದ ಜಠರ ಬೆಳವಣಿಗೆ ಆಗಕ್ಕೆ ಎಳಸಾದ ಹುಲ್ಲುಗಳನ್ನ ಕೊಡಕ್ಕೆ ಪ್ರಾರಂಭ ಮಾಡಬೇಕು. ಮತ್ತೆ 4-5 ತಿಂಗಳಾದ ತಕ್ಷಣ ಯಾವುದೇ ಕಾರಣಕ್ಕೂ ಹಾಲು ಕೊಡುವಂತ ಅವಶ್ಯಕತೆ ಇಲ್ಲ. ಕೆಲವರು ಹೋರ್ಗರು ಅಂತಂದ್ರೆ 1 ವರ್ಷದ ತನಕ ಕುಡಿಸ್ಬೇಕು ಅಂತಾರೆ. ನಮ್ಮ ನಾಡಸುಗಳೆಲ್ಲ ಅಷ್ಟು ಹಾಲೇ ಇರಲ್ಲ, ಕೆಚ್ಚಲಿಗೆ ಬಿಟ್ಬಿಟ್ಟು ಹಾಲು ಕುಡ್ದಿದೆ ಅಂತ ಅವರು ಅನ್ಕೊಂಡ್ಬಿಟ್ಟು ಹೊಟ್ಟೆ ಮಾಡ್ತಾರೆ. ಇದರ ಅವಶ್ಯಕತೆ ಇಲ್ಲ. 4-5 ತಿಂಗಳಿಗೆ. ಯಾಕಂದ್ರೆ ಈ ಮೆಲುಕು ಹಾಕೋ ಪ್ರಾಣಿನಲ್ಲಿ ಹಾಲಿಗಿಂತ ಹೆಚ್ಚಾಗಿ ನಾರಿನಂಶ ಇರುವಂತದ್ದು, ಹುಲ್ಲು ಸೊಪ್ಪು ಚೆನ್ನಾಗಿ ಅರಗಿಸ್ಕೊಂಡು ಮೈ ಹಿಡಿಸ್ಕೊಳ್ಳುತ್ತವೆ. ಅದರಿಂದ 4-5 ತಿಂಗಳಲ್ಲಿ ಹಾಲನ್ನ ಸಂಪೂರ್ಣವಾಗಿ ನಿಲ್ಲಿಸ್ಲಿ, ಮತ್ತೆ ಸ್ವಲ್ಪ ತಿಂಡಿ ಕೊಡಕ್ಕೆ ಪ್ರಾರಂಭ ಮಾಡ್ಲಿ. ತಿಂಡಿ ಕೊಡೋದು ಅಂದ್ರೆ ಏನು, ಅವರು ಬೇಕಾದಷ್ಟು ಎತ್ತು ಕರು ಹಸು ಸಾಕಿರ್ತಾರೆ, ಚೆನ್ನಾಗಿ ಎಲ್ಲ ಕಲಸಿ ಎಲ್ಲದಕ್ಕೂ ಇಡ್ತಾರೆ. ಇಟ್ಟಿದ್ದನ್ನ ಕೆಳಗಡೆ ಮಿಕ್ಕಿದ್ದನ್ನ ಒಂದ್ ಸ್ವಲ್ಪ ನಮ್ಮ ತಾಯಿ ಮತ್ತೆ ನಮ್ಮ ಅಜ್ಜಿ ಕೈ ತುತ್ತು ಹಾಕೋರು. ನಮ್ಗೆ ಕೈ ತುತ್ತು ಹಾಕಿದ್ಮೇಲೆ ಎಲ್ಲ ತುತ್ತುಗಳೆಲ್ಲ ಆದ್ಮೇಲೆ ಕೊನೆಯಲ್ಲಿ ಬಳದ ಭಾಗ್ಯ ಅನ್ಬಿಟ್ಟು ಗಂಡು ಮಕ್ಳಿಗೆ ಹಾಕೋರು. ಅಂದ್ರೆ ಅದು ಬೆಣ್ಣೆ ತರ ಮೃದುವಾಗಿ ಇರೋದು. ಅದೇ ತರ ಈ ರೈತ ತಿಂಡಿನ ಕಲಿಸಿದಾಗ ಸಾರ ಎಲ್ಲ ಆ ತರ ಉಳ್ಕೊಂಡಿರುತ್ತೆ. ಆ ಒಂದು 200 ಗ್ರಾಮ್ ಅಷ್ಟು ಅಥವಾ ಒಂದು 1/4 kg ಅಷ್ಟು ಕೊನೆಯಲ್ಲಿ ಉಳಿದಂಥದ್ದನ್ನ ಸ್ವಲ್ಪ ಸೋಸಿ, ಯಾಕಂದ್ರೆ ಕೊನೆಯಲ್ಲಿ ಉಳಿಯೋದು ಈಗಿನ ಕಾಲದ ತಿಂಡಿ ನಿಮಗೆ ಗೊತ್ತು, ನುಚ್ಚು, ಇದರಲ್ಲೆಲ್ಲ ಕಬ್ಬಣದ ತುಂಡಿರ್ಬೋದು, ಕಲ್ಲಿರ್ಬೋದು, ಮರಳಿರ್ಬೋದು, ಸ್ವಲ್ಪ ಸೋಸಿ ಕರುಗಳಿಗೆ ಕೊಟ್ರೆ ಬಹಳ ಒಳ್ಳೇದು. ಇನ್ನು ಸಾಕಷ್ಟು ಹುಲ್ಲನ್ನ ಮೇಯ್ತಾ ಇರಬೇಕು. ಅದ್ರ ಜೊತೆಗೇನೆ 9 ತಿಂಗಳು ಆಗ್ತಾ ಇದ್ದ ಹಾಗೇನೆ ತಿಂಡಿನ ಸ್ವಲ್ಪ ಜಾಸ್ತಿ ಮಾಡಬೇಕು. ಅಂದ್ರೆ ಸುಮಾರು 3/4 kg ಕೊಟ್ರೆ ಸಾಕು. ಈ 9 ತಿಂಗಳಲ್ಲಿ ಕೆಲವು ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಲಾಳ ಕಟ್ಟೋರ್ನ ಕರೆಸಿ ಕೊಳಬನ್ನ ಸಪಾಟ್ ಮಾಡಿಸೋದು ಅಂತಾರೆ. ಅಂದ್ರೆ ಒಂದು ಆಕಾರಕ್ಕೆ ತರ್ತಾರೆ. ಇದು ಮೊದಲು 9 ತಿಂಗಳಲ್ಲಿ ಮಾಡಿ ತಿರ್ಗಾ 12 ತಿಂಗಳಲ್ಲಿ ಮಾಡ್ತಾರೆ. ಅಂದ್ರೆ ಬೇರೆ ತರ ಬೆಳೆದಿರುವಂತ ಗೊರಸುಗಳನ್ನ ಅಥವಾ ಒಳಗಡೆ ಬೆಳೆದಿರುವಂತ ಗೊರಸುಗಳನ್ನ ಕ್ಲೀನ್ ಆಗಿ ಕತ್ತರಿಸಿ ಸುಲಭವಾಗಿ ಭದ್ರವಾಗಿ ನೆಲವನ್ನ ಊರೋ ತರ ಅವರು ಮಾಡ್ತಾರೆ. ಇದು 9ನೇ ತಿಂಗಳಲ್ಲಿ ಮಾಡಬೇಕು. ಇನ್ನು 9ರಿಂದ 12ನೇ ತಿಂಗಳೊಳಗಡೆ ಈ ಕೊಂಬು ನೇರ ಮಾಡುವಂಥದ್ದು ಒಂದು ಪ್ರಕ್ರಿಯೆ ನಮ್ಮ ರೈತರಲ್ಲಿ ಬಹಳ ಇದೆ. ಇದೇ ಅವಧಿನಲ್ಲಿ ಅಂದ್ರೆ ಸುಮಾರು 9ರಿಂದ 12 ತಿಂಗಳ ಸಮೀಪ ಒಂದು ಜೊತೆನ ಸೇರಿಸ್ಬಿಡ್ಬೇಕು. ಅದಕ್ಕೆ ಸಂಪೂರ್ಣವಾಗಿ ಮ್ಯಾಚ್ ಆಗುವಂಥದ್ದನ್ನ ಇನ್ನೊಂದು ಹೋರಿಕರುವನ್ನ ಜೊತೆ ಹಾಕಬೇಕು. ಮತ್ತೆ 1 ವರ್ಷಕ್ಕೆ ಮೂಗುದಾರ ಹಾಕುವಂತ ಪ್ರಕ್ರಿಯೆ ಎಲ್ಲ ಮಾಡ್ತಾರೆ. ನನ್ನ ರೈತರಲ್ಲಿ ಒಂದು ಮನವಿ ಇಷ್ಟೇ, ಅಚ್ಚುಕಟ್ಟಾಗಿ ಬಣ್ಣವಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಪ್ಲಾಸ್ಟಿಕ್ ಮೂಗುದಾರ ಹಾಕೋದು ಬೇಡ. ಈ ಪ್ಲಾಸ್ಟಿಕ್ ಮೂಗುದಾರ ಹಾಕಿರೋ ಅಂತ ಮೂಗಿನ ಸೆಳೆತು ಹಿಂದಕ್ಕೆ ಎಳೆದು ಹರಿದೋಗಿರೋದು ನೋಡಿದ್ರೆ ನೂಲಿನಿಂದ ಮಾಡಿರುವಂತ ಮೂಗುದಾರಗಳನ್ನ ಅವರು ಹಾಕ್ಲಿ. 1ರಿಂದ 2 ವರ್ಷದ ಒಳಗಡೆ ಅದನ್ನ ಕಸಿ ಮಾಡಿಸ್ಬೇಕು. ಜೊತೆ ಹಾಕಿದ
ಕರುಗಳು ಈಗಾಗಲೇ ಜೊತೆ ಹಾಕಿದ್ದಾರೆ ರೈತ, ಅದನ್ನ ಎಡಗೋಲು ಬಲಗೋಲು ಅಂತ ರೂಢಿ ಮಾಡಬೇಕು. ರೈತನಿಗೆ ಏನು ಹೇಳ್ಕೊಡ್ಬೇಕಾಗಲ್ಲ, ಎಡಗೋಲು ಯಾವುದು ಬಲಗೋಲು ಅಂದ್ರೆ ಏನು ಅಂತ. ಅದನ್ನ ರೂಢಿ ಮಾಡಿದ ಮೇಲೆ ಮಾತಾಡಿಸ್ಬೇಕು, ಕರು ಹೆಸರು ಇಡಬೇಕು ಅಂತ ಈಗಿಂದ ಪ್ರಾರಂಭ ಮಾಡಬೇಕು. ಅವನ ಮಾತು ಏನು, ಸನ್ನೆ ಏನು ಮಾಡ್ತಾನೆ, ಅಥವಾ ದೇಹದ ಕೆಲವು ಭಾಗಗಳನ್ನು ಸ್ಪರ್ಶ ಮಾಡುವಂಥದ್ದು, ಅಡಹೊಟ್ಟೆ ಮುಟ್ಟೋದು, ಪಕ್ಕೆ ತಿವಿಯೋದು, ಈ ರೈತರುಗಳು ಮಾಡ್ತಾರೆ, ಗಾಡಿ ಓಡಿಸೋರೆಲ್ಲ ಮಾಡ್ತಾರೆ. ಇದು ನಮಗೆ ಮೋಟರ್ ಸೈಕಲ್ ಕಾರು ಓಡಿಸ್ತಾರಲ್ಲ ಅವ್ರಿಗೆ ಗೇರ್ಗಳಿದ್ದಂಗೆ, ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಇದ್ದಂಗೆ ಈ ರೈತನಿಗೆ ಕೆಲವು ಗೇರ್ಗಳಿದೆ. ಆ ಗೇರ್ಗಳ ತರ ಇವನು ಬಾಲದ ಬುಡ ಮುಟ್ಟಿದ್ರೆ ಸ್ಪೀಡಾಗಿ ಹೋಗೋದು, ಪಕ್ಕೆ ಹತ್ರ ಮುಟ್ಟಿದ್ರೆ ಇನ್ನೊಂದು ತರ ಮಾಡೋದು, ಈ ತರ ಎಲ್ಲ ಒಂದು ಕಲಿಸ್ತಾರೆ. ಇದು ಒಂದು ಒಳ್ಳೆ ಅಭ್ಯಾಸನೇ. ಯಾವುದೇ ಒಂದು ಪ್ರಾಣಿಗೂ ಒಂದು ಟ್ರೈನಿಂಗ್ ಅಂತ ಒಂದು ತರಬೇತಿ ಆಗಲೇಬೇಕು. ಹಾಗೆ ಈ ಎತ್ತುಗಳಿಗೂ ಸಹ ಒಂದು ತರಬೇತಿ ಆಗಲೇಬೇಕು. ಈ ನಿಟ್ಟಿನಲ್ಲಿ ಆ ಒಂದು ಸ್ಪರ್ಶದಿಂದ ಮಾಡುವಂಥ ತರಬೇತಿ ಎಲ್ಲ ಮಾಡ್ತಾ ಇರಬೇಕು. ಮತ್ತೆ ಎತ್ತುಗಳನ್ನ 4 ವರ್ಷ ಆಗೋ ತನಕ ಅವಕ್ಕೆ ಸಂಪೂರ್ಣ ಭಾರವಾದ ಕೆಲಸವನ್ನ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ 4 ವರ್ಷದ ತನಕ ಕಾಯ್ಲಿ ನಮ್ಮ ರೈತ, ಆಮೇಲಿಂದ ಅದಕ್ಕೆ ಯಾವ ಕೆಲಸ ಬೇಕಾದ್ರೂ ಹೇಳಿದ್ರು ಅದು ಮಾಡುತ್ತೆ. ಕರುವಿನ ಪಾಲನೆ ಪೋಷಣೆ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಇನ್ನಷ್ಟು ಮಾಹಿತಿಯನ್ನ ನಮ್ಮ ಮುಂಬರುವ ಕಾರ್ಯಕ್ರಮಗಳಲ್ಲಿ ತಿಳಿದುಕೊಳ್ಳೋಣ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ. ಬಾನುಲಿ ಬೇಸಾಯ, ದಣಿವರಿಯದ ಕೃಷಿಗೆ ನಮ್ಮ ಸಹಾಯ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ.